ಕಲಾವಿದ ಮಾತಾಡಬೇಕು. ಯಾಕಂದರೆ ಅವನು ಒಂದು ಸಮಾಜದ ಪ್ರತಿನಿಧಿ, ಒಂದು ಸಮಾಜದ ಮನಸ್ಸಾಕ್ಷಿ ಅವನು. ಒಬ್ಬ ಕಲಾವಿದ ಮೌನ ಆದರೆ ಒಂದು ಸಮಾಜ ಮೌನ ಆಗುತ್ತೆ. ಅದನ್ನು ಮಾಡಕ್ಕೆ ಬಿಡಬಾರ್ದು. ಅವನಿಗೆ ಒಂದು ವೇದಿಕೆಯನ್ನು ಕೊಟ್ಟಿರುವುದು ದನಿ ಇಲ್ಲದವರಿಗೆ ದನಿಯಾಗುವುದಕ್ಕೋಸ್ಕರ. ನಾನು ಆ ಕೆಲಸನ ಮಾಡ್ತಾ ಇದ್ದೇನೆ. ನಮ್ಮ ದೇಹಕ್ಕಾದ ಗಾಯಗಳು ನಾವು ಸುಮ್ಮನಿದ್ರೂ ವಾಸಿ ಆಗ್ಬಿಡುತ್ತೆ ಕೆಲವು ಸಲ, ಡಾಕ್ಟರ್ ಬೇಕಾಗಿಲ್ಲ. ಆದರೆ ದೇಶಕ್ಕಾದ ಗಾಯಗಳು ನಾವು ಸುಮ್ಮನಿದ್ದಷ್ಟು ಹೆಚ್ಚಾಗುತ್ತವೆ. 7 ದಶಕಗಳಿಂದ ನಮಗೆ ಸ್ವಾತಂತ್ರ್ಯ ಕಂತು ಕೊಡೋಕ್ಕೆ ಉಪವಾಸ ಇದ್ದರು ನಾಯಕರಿದ್ದರು, ಉಪವಾಸ ಮಾಡೋ ನಾಯಕರಿದ್ದರು. ಈಗ ದೇವಸ್ಥಾನದ ಉದ್ಘಾಟನೆಗೆ ಉಪವಾಸ ಮಾಡೋ ನಾಯಕರಿದ್ದಾರೆ. ಏನು ಮಾಡ್ತಿದ್ದಾರೆ ಈ ಮೂರ್ಖರು ದೇಶದಲ್ಲಿ? ನೋಡಿ ಎಂಥ ಒಬ್ಬ ನಾಯಕ ಇದ್ದಾನೆ ನಮಗೆ, ಎಂಥ ನಟ ನೋಡಿ, ಅವನು ಹೆಂಗೆ ಮಂಗ ಮಾಡ್ತಾ ಇದ್ದಾನೆ ನೋಡಿ ಈ ದೇಶನ. ನೋಡ್ತಾ ಕೂತ್ಕೊಳ್ಳೋಣ ಬೇಡ್ರಿ ನಾವು. 2019ರಲ್ಲಿ ಗುಹೆ ಸೇರ್ಕೊಂಡ ಕ್ಯಾಮ್ರಾಮನ್ ಜೊತೆ ಫೋಟೋ. ಈ ಎಲೆಕ್ಷನ್ ಬಂತು, ಅಂಡರ್ ವಾಟರ್ ಹೋಗಿದ್ದಾನೆ, ನೀರೊಳಗೆ ಕ್ಯಾಮ್ರಾ ಹಿಡ್ಕೊಂಡು. ಅಲ್ಲ, ಏನು ದೇಶದ 20ನೇ ಶತಮಾನದ ನಾಯಕನೇನ್ರಿ ಆ ಮನುಷ್ಯ? ಎಷ್ಟು ನಂಬಿಕೆ ಅಲ್ಲ ನೋಡಿ. ನಾನು ಹೇಳಿದೆ ಇನ್ನೊಂದು ಸ್ವಲ್ಪ ಕೆಳಗೆ ಹೋಗಿದ್ರೆ ನಮ್ಮ ದೇಶದ ಸಮಸ್ಯೆಗಳಾದರೂ ಸಿಕ್ತಿತ್ತು, ಸ್ವಲ್ಪ ನೋಡ್ಬೋದಿತ್ತಲ್ಲಪ್ಪ ಅಂದೆ. ಅಲ್ಲಿ ತನಕ ತೊಗೊಂಡೋಗಾಯ್ತು ಈ ದೇಶವನ್ನು. ಮುಂದಿನ ಚುನಾವಣೆಗೆ ಚಂದ್ರನ ಮೇಲೆ ನಿಂತ್ಕೋತಾನೆ. ನಾನು ಯಾರೋ ಕೇಳಿದ್ರು, ಸರ್ ಈಗ ಇಲ್ಲ ರಾಜ್ಕುಮಾರು, MGR, NTR ಥರ ಸಿನಿಮಾ ನಟರು ರಾಜಕಾರಣಕ್ಕೆ ಬಂದರೆ ಹೇಗಿರುತ್ತೆ ಅಂದರು. ಅದಕ್ಕೆ ಚಾನ್ಸೇ ಕೊಟ್ಟಿಲ್ಲ, ಅವನೇ ದೊಡ್ಡ ನಟ ಆಗ್ಬಿಟ್ನಲ್ಲ. ದಿನಕ್ಕೆ 5 ಕಾಸ್ಟ್ಯೂಮ್ ಯಾರು ಚೇಂಜ್ ಮಾಡ್ತಾರೆ ಅನ್ರಿ? ಯಾರಪ್ಪನ ದುಡ್ಡು? ಕ್ಯಾಮ್ರಾ ಡಿಪಾರ್ಟ್ಮೆಂಟ್. ಮೊನ್ನೆ ಒಂದು 11 ದಿನ ಉಪವಾಸ ಮಾಡಿ ನಡ್ಕೊಂಡು ಓಡಾಡಿದ್ದಾನೆ. ಅಂದರೆ ಒಂದು ದೇಶ ಒಬ್ಬ ಪ್ರಧಾನಿ ಇಲ್ಲದೆ 11 ದಿನ ನಡೀತು ಅಂತ ಅರ್ಥ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್, ಅಯ್ಯೋ ಬೇನೋ ಆಜ್ ರಾತ್ 12 ಬಜೆಸೆ ಕರ್ಕಶವಾದ ಲೌಡ್ ಸ್ಪೀಕರ್. ಆಮೇಲೆ ಏನೋ ಒಂದೇ ಭಾರತ್ ಎಕ್ಸ್ಪ್ರೆಸ್ಗಳನ್ನ ಮಾಡಿದ್ರು. ಸ್ಟೇಷನ್ ಮಾಸ್ಟರ್ ಕೂಡ ಅಷ್ಟು ಟ್ರೈನ್ಗಳಿಗೆ ಬಾವುಟ ತೋರಿಸಿಲ್ಲ ಈ ದೇಶದಲ್ಲಿ. ಒಬ್ಬ ಸ್ಟೇಷನ್ ಮಾಸ್ಟರ್ ತೋರಿಸಿರಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಮತ್ತು RSSನಂಥ ಕಿಡ್ನ್ಯಾಪಿಂಗ್ ಟೀಮ್ ಈ ದೇಶದಲ್ಲಿ ಇಲ್ಲ. ಭಗತ್ ಸಿಂಗ್ನ ಕಿಡ್ನ್ಯಾಪ್ ಮಾಡಿದ್ದಾರೆ. ಭಗತ್ ಸಿಂಗ್ ಇದ್ರೆ ಎದೆ ಓದಿತ್ತಿದ್ರು ಇವರು. ಪಟೇಲ್ರನ್ನು ಕಿಡ್ನ್ಯಾಪ್ ಮಾಡಿ ಪ್ರತಿಮೆ ಮಾಡಿ ಇಟ್ಬಿಟ್ಟಿದ್ದಾರೆ. ಬರಹ ಪರಿಹಾರಕ್ಕೆ ದುಡ್ಡು ಕೊಡೋಕ್ಕೆ 100 ಕೋಟಿ ಇರಲ್ಲ, 3,000 ಕೋಟಿಗೆ ಪ್ರತಿಮೆ. ಈಗ ಕೋಟಿ ಚೆನ್ನೈಯನ್ನು ಕಿಡ್ನ್ಯಾಪ್ ಮಾಡಕ್ಕೆ ಬಂದರು, ರಾಮ ಲಕ್ಷ್ಮಣ ಅನ್ಕೊಂಡು. ಬುದ್ಧಿ ಕಲಿಸಿದಿರಿ, ಒಳ್ಳೇದು. ಮಾತೆತ್ತಿದ್ರೆ ಮಸೀದಿ, ರಾಮ ಮಂದಿರ, ಹಿಂದೂ, ಮುಸ್ಲಿಮು. ಭಾರತ ದೇಶದಲ್ಲಿ ಎಲ್ಲೆಲ್ಲೋ ಅಲ್ಲಲ್ಲಿ ಒಂದು ಮಸೀದಿನ ಅಗದ್ರೆ ಒಂದು ಮಂದಿರ ಸಿಗಬಹುದಪ್ಪ. ಅದನ್ನ ಅಗದ್ರೆ ಕೆಳಗೊಬ್ಬ ಬುದ್ಧ ಸಿಗ್ಬೋದಲ್ವಾ? ಎಷ್ಟಾಗೀತಾ ಹೋಗ್ತಿರ್ರಿ? ಒಂದು ಅದ್ಭುತವಾದ ಸುಂದರವಾದ ಅಭಿವೃದ್ಧಿ ಹೊಂದಿರುವ ನಗರವನ್ನ ನೀವು ಅಗದ್ರೆ ಕೆಳಗೆ ಹರಪ್ಪ ಮೊಹಂಜದಾರೋ ಸಿಗಬಹುದು. ವಾಪಸ್ ಹೋಗ್ತೀರಾ ಶಿಲಾಯುಗಕ್ಕೆ? ಏನು ಮಾಡ್ತಿದ್ದೀರಿ ನೀವು? ಎಲ್ಲದಕ್ಕೂ ಧರ್ಮ ಕೇಸರಿ. ಹಂಗಾದ್ರೆ ಹಸಿರು ಇಷ್ಟ ಇಲ್ವಾ? ತರಕಾರಿ ತಿನ್ನೋದು ನಿಲ್ಲಿಸ್ಬಿಡಿ ನೋಡೋಣ, ಸೊಪ್ಪು ತಿನ್ನೋದು ನಿಲ್ಲಿಸ್ಬಿಡಿ ನೋಡೋಣ. ಎಲ್ಲದಕ್ಕೂ ಧರ್ಮದ ಲೇಪನ ಮಾಡೋದು. ಪೆಟ್ರೋಲ್ ಅರಬ್ ದೇಶಗಳಲ್ಲಿದೆ, ಅದಕ್ಕೆ ಮುಸ್ಲಿಂ ಪೆಟ್ರೋಲ್ ಅಂತ ಹೇಳ್ಬಿಡಿ, ಎತ್ತಿನ ಗಾಡಿಯಲ್ಲಿ ಓಡಾಡಿ ನೋಡೋಣ. ಓಡಾಡ್ತೀರಾ? ಎಲೆಕ್ಟ್ರಿಸಿಟಿ ಕಂಡುಹಿಡ್ದವನೋ, ಒಂದು ರೋಗಕ್ಕೆ ಮದ್ದು ಕಂಡುಹಿಡ್ದವನು ಯಾವನೋ ಅಮೆರಿಕಾದಲ್ಲಿ ಇರ್ತಾನೋ, ಅವನು ಲಂಡನ್ನಲ್ಲಿ ಇರ್ತಾನೆ, ಅವನ ಧರ್ಮ ಬೇರೆ ಅಂತ ತಿಂದೆ ಸಾಯ್ತೀರಾ? ಯಾವಾಗ ಹೋಗ್ತೀರಿ ಮುಂದೆ? ಎಲ್ಲಿಗೆ ಹೋಗ್ತಿದ್ದೀರಿ? ಇವತ್ತು ಮಂದಿರ ಆಯಿತು, ಇವತ್ತು ಭೂಗತ ಆದ, ನಾಳೆ ಜೈ ಶ್ರೀ ಕೃಷ್ಣ ಅಂತ ಶುರು ಮಾಡ್ತಾನೆ. ಇವನಿಗೆ ಬೇರೆ ಕೆಲಸ ಅಲ್ಲ. ಈ ಸಲ ಗೆದ್ದರೆ ನಾಚಿಕೆ ಮಾನ ಮರ್ಯಾದೆ ಯಾವುದಿರಲ್ಲ, ಇನ್ನೂ ಟೂ ಮಚ್ ಆಗ್ಬಿಡ್ತಾನೆ ಮನುಷ್ಯ. ನಿಲ್ಲಿಸಬೇಕಾಗಿರೋದು ನಮ್ಮದು ಒಂದೇ ಭಾಷೆ, ಒಂದೇ ರಾಷ್ಟ್ರ. ಯಾಕೆ ಬೇಕು ಒಂದೇ ಭಾಷೆ ನಿಮಗೆ? ನಾನು ಕೇಳಿದ್ನಪ್ಪ, ನೀನು ನನ್ನನ್ನು ಹಿಂದಿ ಯಾಕೆ ಕಲಿಯಕ್ಕೆ ಹೇಳ್ತಿದೀಯ ಹೇಳೋ? ನನ್ನ ಕಷ್ಟನ ನಿನ್ನ ಭಾಷೆಯಲ್ಲಿ ಹೇಳಿದ್ರೆ ನಿನಗೆ ಅರ್ಥ ಆಗುತ್ತೆ ಅನ್ನೋದಕ್ಕ, ಅಥವಾ ನಿನ್ನ ಜುಮ್ಲಾಗಳನ್ನು ನಾನು ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕ? ಕ್ಲಿಯರಾಗಿ ಹೇಳು ನನಗೆ, ಯಾಕೆ ಒಂದು ಭಾಷೆ? ನೀನು ನನ್ನನ್ನು ತಮಿಳೋ, ಕನ್ನಡನೋ, ಬೆಂಗಾಲಿನೋ, ತುಳುನಾಡಿನವ್ರನ್ನ ಹಿಂದಿ ಕಲಿಯಕ್ಕೆ ಹೇಳ್ತಿರೋದು ಇನ್ನೊಂದು ಭಾಷೆ ನನಗೆ ಕಲಿಯಕ್ಕಲ್ಲ. ನಿನಗೆ ಹಿಂದಿ ಮಾತ್ರ ಗೊತ್ತು, ಅದಕ್ಕೆ ನಿನ್ನ ಸಮಸ್ಯೆ ಅದು. ನಿನಗೆ ಹಿಂದಿ ಮಾತ್ರ ಗೊತ್ತು, ನನಗೆ ಹಿಂದಿನೂ ಗೊತ್ತು. ಆದ್ದರಿಂದ ನಿನ್ನದೆಲ್ಲ ನಡೆಯಲ್ಲ ನನ್ನ ಹತ್ರ. ಇವ್ರು ನೋಡಿ, ಇವರು ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಇವರು ಮಂಗಗಳು ತಿರುಗ್ತಾ ಇದ್ದಾರೆ. ಹಿಂದೂ ರಾಷ್ಟ್ರ ಆದಮೇಲೆ ಅದು ಹಿಂದೂ ರಾಷ್ಟ್ರ ಆಗಿ ಮಾತ್ರ ಉಳಿಯಲ್ಲ. ಹಿಂದೂ ರಾಷ್ಟ್ರ ಆದಮೇಲೆ ಮತ್ತೆ ಬ್ರಾಹ್ಮಣರು, ಕ್ಷತ್ರಿಯರು, ಇವರು ಹರಿಜನರು ಶುರು ಮಾಡ್ಕೊಳ್ತಾರೆ. ಅಷ್ಟೇ ಇವ್ರ ಕತೆ. ಇವರಿಗೆ ಬೇಕಾಗಿರೋದು ಅದು. ಇವರಿಗೆ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ಇವರು ಅನ್ಎಜುಕೇಟೆಡ್ ಫೂಲ್ಸ್. ಫೇಕ್ ಡಿಗ್ರಿ ಇಟ್ಕೊಂಡು ಓಡಾಡ್ತಿರೋ ಅಂತಾನೆ. ಅವನಿಗೆ ಹೆಂಗೆ ಅರ್ಥ ಆಗಬೇಕು ವಿದ್ಯೆಯ ಮಹತ್ವವನ್ನು? ಬಡವರ ಹಸುವು ಹೆಂಗೆ ಅರ್ಥ ಆಗಬೇಕು? ನಮ್ಮ ಸರ್ಕಾರಿ ದುಡ್ಡಲ್ಲಿ ತಾನೆ ಓಡಾಡ್ತಿರೋದು. ಅವ್ನು ಮಶ್ರೂಮ್ ತಿನ್ನೋದು ನಮ್ಮ ದುಡ್ಡಿನಲ್ಲಿ, ದಿನಕ್ಕೆ 5 ಕಾಸ್ಟ್ಯೂಮ್ ಚೇಂಜ್ ಮಾಡೋದು ನಮ್ಮ ದುಡ್ಡಿನಲ್ಲಿ, ಪ್ರಪಂಚ ಸುತ್ತೋದು ನಮ್ಮ ದುಡ್ಡಿನಲ್ಲಿ. ಆರಾಮಿದಾನ ಮನುಷ್ಯ. ನಾವು ಪ್ರಶ್ನಿಸಬೇಕಾಗಿದೆ, ಈ ಸಮಸ್ಯೆಗಳನ್ನು ಎತ್ತಿ ಎತ್ತಿ ಕೇಳಬೇಕಾಗಿದೆ. ಈಗ ಸುಮ್ಮನೆ ಇನ್ನೂ ಮಾತಾಡಿಕೊಂಡು ಕೂತ್ಕೊಂಡು ಅಭ್ಯಾಸ ಇಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ,
ನಾವು ಒಂದು ನರೇಟಿವನ್ನು ನಾವು ಒಂದು ಈ ಸಮಸ್ಯೆಯನ್ನು ಹೀಗೆ ನೋಡಬೇಕು ಅಂದರೆ ಅದನ್ನು ಚೇಂಜ್ ಮಾಡ್ತಾ ಇರ್ತಾರೆ. ನೋಡಿ, ಇತ್ತೀಚೆಗೆ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದ್ರು ಒಂದು 4-5 ಜನ ಯುವತಿ ಒಂದು 6 ಜನ. ಅವರು ತೆಗೆದುಕೊಂಡ ನಿರ್ಧಾರ ತಪ್ಪು, ಒಪ್ಕೊಳ್ಳೋಣ. ಆದರೆ ಇವರ ನರೇಟಿವ್ ಹೇಗಿರುತ್ತೆ ನೋಡಿ. ಒಂದು ಮಾಧ್ಯಮ ಇದೆ ನಮ್ಮ ದೇಶದಲ್ಲಿ, ಎಲ್ಲ ಮಾರ್ಕೊಂಡ್ಬಿಟ್ಟಿರೋ ಮಾಧ್ಯಮ. ಅವರು ಹೊರಗಡೆ ಒಂದು ಯೆಲ್ಲೋ ಕಲರ್ ಇಟ್ಕೊಂಡು ಇದು ಎಲ್ಲಿಂದ ಬಂದಿರಬಹುದು, ಈ ಬಾಂಬನ್ನು ಹೇಗೆ ಯೂಸ್ ಮಾಡೋದು ನಮ್ಮನ್ನು ದಾರಿ ತಪ್ಪಿಸ್ತಾರೆ. ಅದು ಒಂದು ವಿರೋಧ ಪಕ್ಷ ಇದೆ ನಮ್ಮ ದೇಶದಲ್ಲಿ, ಅದು BJPಯ ಸಂಸದ ಕೊಟ್ಟಿದ್ದಾನೆ, ಹಾಗಾದರೆ ಇನ್ನು ಪಾರ್ಲಿಮೆಂಟ್ಗೆ ಸೆಕ್ಯೂರಿಟಿ ಎಲ್ಲಿ ಅಂತ ಅವರು ಒಂದು ಕಡೆ ನರೇಟಿವ್ ತಗೊಂಡು ಹೋಗ್ತಾರೆ ಚರ್ಚೆಗೆ. ಆದರೆ ನಾವು ಒಂದು ನರೇಟಿವ್ನ ಫಿಕ್ಸ್ ಮಾಡಬೇಕಾಗಿದೆ. ಯಾಕೆ ಹಾಗೆ ಮಾಡಿದ್ರು ಯುವಕರು? ನಿರುದ್ಯೋಗದ ಸಮಸ್ಯೆ ಕಡಿತ. ಏನು ಹೇಳ್ತಾ ಇದ್ದಾರೆ ಯುವಕರು? ಕೆಲಸ ಇಲ್ಲ ಅಂತ ಹೇಳ್ತಿದ್ದಾರೆ. ಮಣಿಪುರದಲ್ಲಿ ಬಲಾತ್ಕಾರಿಯನ್ನು ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಮಣಿಪುರ್ಗೆ ಬರದೆ ಪ್ರೈಮ್ ಮಿನಿಸ್ಟರ್ ಕಾಣೆಯಾಗಿದ್ದಾರೆ ಅಂತ ಪೋಸ್ಟರ್ ಹಿಡಿತಾ ಇದ್ದಾರೆ. ಆ ಸಮಸ್ಯೆಗಳಿಂದಾಗಿ ಅವರು ಈ ಥರ ಆಗಿದ್ದಾರೆ ಅನ್ನೋದ್ರ ನರೇಟಿವನ್ನು ಯಾರಾದರೂ ಡಿಸ್ಕಸ್ ಮಾಡ್ತಿದ್ದಾರೆ ಈ ದೇಶದಲ್ಲಿ? ನಾವು ಆ ಪ್ರಶ್ನೆಯನ್ನು ಮಾಡಬೇಕಾಗಿದೆ. ಜನರಲ್ಲಿ ಹೇಳಬೇಕು. ಇವತ್ತು ನಾನು ಬಾಲ್ಯದಲ್ಲಿ ಮಂಗಳೂರಿಗೆ ಬಂದಾಗ ನನಗೆ ಹೀಗಾಗುತ್ತೆ ಮಂಗಳೂರು, ನನ್ನ ತುಳುನಾಡು ಅಂತ ನನಗೆ ಗೊತ್ತಿರಲಿಲ್ಲ. ಎಷ್ಟು ಸುಂದರವಾಗಿತ್ತು ನಾನು 40 ವರ್ಷದಿಂದ ಬರುವಾಗ. ಇವತ್ತೇನಾಗಿದೆ ನನ್ನ ದಕ್ಷಿಣ ಈ ತುಳುನಾಡಿಗೆ? ಎಷ್ಟು ಜನ ಯುವಕರು ಜೈಲಿನಲ್ಲಿ ಕುಳಿತಿದ್ದಾರೆ? ಯಾರಿಗೋಸ್ಕರ ಕುಳಿತಾ ಇದ್ದಾರೆ? ಇಬ್ಬರ ಮಧ್ಯೆ ಜಗಳ ತಗೊಂಡು ಒಬ್ಬನು ಸಾಯ್ತಾನೆ, ಒಬ್ಬನು ಜೈಲಿನಲ್ಲಿ ಇರ್ತಾನೆ. ಆದರೆ ಈ ಗಲಾಟೆಯನ್ನು ಮಾಡಿಸುವ ಒಬ್ಬ MLA MP ಮಕ್ಕಳು ಜೈಲಿನಲ್ಲಿರೋದು ನೋಡಿದ್ದೀರಾ ನೀವು? ಈ ಥರದ ಗಲಭೆಗಳಲ್ಲಿ ಒಬ್ಬ MLA, ಒಬ್ಬ MP, ಒಬ್ಬ ನಾಯಕನ ಕಾರು ಜಖಮ್ ಆಗಿರೋದು ನೋಡಿದ್ದೀರಾ ನೀವು? ತಂದಿಟ್ಟು ತಮಾಷೆ ನೋಡೋದು. ಇಷ್ಟು ವರ್ಷಗಳ ಕಾಲ ಇಲ್ಲಿದ್ದಾರೆ, ಜನಪ್ರತಿನಿಧಿಗಳಾಗಿದ್ದಾರೆ. ಮಂಗಳೂರಿನಲ್ಲಿ ಎಷ್ಟು ಜನ ಯುವಕರು ಪ್ರತಿ ವರ್ಷ ಎಷ್ಟು % ಯುವಕರು ಡಿಗ್ರಿ ತಗೊಂಡು ಬರ್ತಿದ್ದಾರೆ, ಎಷ್ಟು ಜನ ವಲಸೆ ಹೋಗ್ತಿದ್ದಾರೆ. ಆ ವಲಸೆಯನ್ನು ನಿಲ್ಲಿಸುವ ಕೆಲಸವನ್ನು ಮಾಡಿದ್ದಾರೆ ಇವರು. ಇರೋ ಕೆಲಸನ ಕಿತ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ ಹೊರತು ಯುವಕರಿಗೆ ಧರ್ಮ ಅನ್ನೋ ಅಫೀಮಿಟ್ಟು ಅವರನ್ನು ಮಂಗ ಮಾಡ್ತಿರೋದನ್ನು ಬಿಟ್ಟರೆ ಏನಾಗ್ತಾ ಇದೆ ನಮ್ಮಲ್ಲಿ? ಒಂದು ಶಾಲೆಯಲ್ಲಿ ಪ್ರತಿಯೊಂದರಲ್ಲೂ ರಾಜಕೀಯ, ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಬೆಲೆ ಏರಿಕೆ ಸ್ವಾಮಿ, ಸುಮ್ಮನೆ ಕುಂತ್ಕೊಂಡು ಪೆಟ್ರೋಲ್ ಬೆಲೆ ಜಾಸ್ತಿ ಅಲ್ಲ. ಈ ಮಂಗಂದರಿಗೆ, ಈ ಅಂಧಭಕ್ತರಿಗೆ ಹೇಳ್ಬೇಕು. ಅವನೊಬ್ಬನು ಹೇಳ್ತಾ ಇದ್ದಾನೆ, ಮೋದಿಜಿಯವರು ಹೇಳಿದ್ದಾರೆ 10 ರೂಪಾಯಿ ಪೆಟ್ರೋಲ್ ಜಾಸ್ತಿ ತಾನೆ, ದೇಶಕ್ಕೋಸ್ಕರ 10 ರೂಪಾಯಿ ಖರ್ಚು ಮಾಡ್ತಿದ್ದೀನಿ ಅಂತ. ಅವನು ಹೇಳಿದೆ, ಮಂಗ, ಲೀಟ್ರಿಗೆ 10 ರೂಪಾಯಿ ನಿನ್ನ ಜೇಬಿಂದ ಹೋಯ್ತು. ಅದಾದ್ಮೇಲೆ ನೀನು ದಿನಸಿ ಅಂಗಡಿಗೆ ಹೋದ್ರೆ, ಸರ್ ಪೆಟ್ರೋಲ್ ಜಾಸ್ತಿ ಮಾಡಿದ್ದಾರೆ, ಅಕ್ಕಿ ಬೆಲೆ ಜಾಸ್ತಿ ಅಂತಾನೆ, ಅದನ್ನು ಕೊಡ್ತಾ ಇರೋದು ನೀನೇ ಕಣೋ. ನಿನ್ನ ಮಕ್ಕಳ ಶಾಲೆಗೆ ಹೋದ್ರೆ, ಸರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಟೀಚರ್ಸ್ಗಳಿಗೆ ಸಂಬಳ ಕಮ್ಮಿ ಆಗಿ ಜಾಸ್ತಿ ಮಾಡ್ತಿದ್ವಿ, ಆದರೆ ಟೀಚಿಂಗ್ ಸ್ಕೂಲ್ ಜಾಸ್ತಿ ಆಗಿದೆ ಸರ್ ಅಂತ ಅದ್ರ ಬೆಲೆ ಕೊಡ್ತಿರೋದು ನೀನೇ ಕಣೋ. 10 ರೂಪಾಯಿ ಜಾಸ್ತಿ ಮಾಡಿದ್ರೆ 50 ರೂಪಾಯಿ ಕೊಡ್ತಿದ್ದೀನಿ ಅಂತ ತಲೆಗೆ ಇರ್ತಾ ಇಲ್ಲ ನಿಮಗೆ? ಏನು ಮಾಡಲಿ ನಿಮಗೆ? ದೇಶದಲ್ಲಿ ಯಾರಾದರೂ ರಾಮ ಮಂದಿರವನ್ನು ಒಂದು ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ ಕೆಲಸ ಎಲ್ಲರೂ ಮಾಡಿದ್ದಾರೆ ಅಂದರೆ, ಇವರು ಬರೋದಕ್ಕೆ ಮುಂಚೆ ದೇವಸ್ಥಾನಗಳೇ ಇರಲಿಲ್ವಾ ದೇಶದಲ್ಲಿ? ಇರಲಿಲ್ವೇ ದೇಶದಲ್ಲಿ? ಯಾರು ನೋಡ್ಕೊಂಡ್ರು? 3 ಕೋಟಿ ದೇವತೆಗಳಿರುವಂಥ ಭಾರತ ದೇಶ ಇದು. ನೋಡ್ಕೊಳ್ಳಿಲ್ವಾ? ಆರಾಮ್ ತಾನೇ ಇದ್ವಿ. ಇನಾಗರೇಷನ್ ಅನ್ಕಂಪ್ಲೀಟೆಡ್. ಇತ್ತೀಚೆಗೆ ಬಹಳಷ್ಟು ಜನ ನನ್ನ BJPಯ ಮಿತ್ರರಿದ್ದಾರೆ, ಅವ್ರು ನನ್ನ ಹತ್ರ ಗೋಳು ಹೇಳ್ಕೊಳ್ತಾರೆ. ಇಲ್ಲಿ ಎಷ್ಟು ಕೋಟಿ ಕೊಟ್ಟಿದ್ದೀವಿ ರಾಮ ಮಂದಿರಕ್ಕೆ, ಅದು ಎಲ್ಲೋ ಇತ್ತು ನಮಗೆ ಗೊತ್ತಿಲ್ಲ, ಬಟ್ ಹೊರಗಡೆ ಹೇಳೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಏನು ಮಾಡಿದಿರಿ ಆ ದುಡ್ಡನ್ನು? ರಾಮ ಮಂದಿರ ಕಲ್ಲಿನಲ್ಲಿ ಕಟ್ತಿದಾರಂತೆ, ಕೋಟ್ಯಾಂತರ ಇಟ್ಟಿಗೆ ಏನಾಯಿತು? ಒಂದು ದೇಶದಲ್ಲಿ ಅಲ್ಪಸಂಖ್ಯಾತರನ್ನ ಪ್ರೀತಿಸುವುದು, ಕಾಪಾಡುವುದು, ನೋಡುವುದು ಬಹುಸಂಖ್ಯಾತರ ಹೊಣೆ. ಮೆಜಾರಿಟಿ ಮೈನಾರಿಟಿನ ನೋಡ್ಕೋಬೇಕು. ಇಲ್ಲಿಂದ ಅಲ್ಲಿಗೆ ಒಂದು ಮೆರವಣಿಗೆ ಹೋಗ್ತಿದ್ದೀವಿ ಅಂದರೆ ಹಿಂದೆ